ಡಾಕ್ಟರ್ ಪ್ರಭಾಕರ್ ಕೋರೆಯಂತವರ ದೂರದೃಷ್ಟಿಯ ಮುತ್ಸದ್ದಿಯನ್ನು ಹೊಂದಿರುವ ನಮ್ಮ ಸಮಾಜ ನಮ್ಮ ಜಿಲ್ಲೆ ಅದೃಷ್ಟಶಾಲಿ. ಅವರು ಸಮಾಜದ ದೊಡ್ಡ ಆಸ್ತಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶಂಸಿಸಿದ್ದಾರೆ. ಶುಕ್ರವಾರ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಫರ್ಟಿಲಿಟಿ ಸೆಂಟರ್ ಉದ್ಘಾಟಿಸಿ ಅವರು ಮಾತನಾಡಿದರು. ಕೋರೆಯವರ ದೂರದೃಷ್ಟಿ ಫಲವಾಗಿ ಇಂದು ಸಂಸ್ಥೆ ಎಷ್ಟು ದೊಡ್ಡವಾಗಿ ಬೆಳೆದಿದೆ. ಉತ್ತರ ಕರ್ನಾಟಕ, ದಕ್ಷಿಣ ಮಹಾರಾಷ್ಟ್ರ, ಗೋವಾದ ಜೊತೆಗೆ ವಿದೇಶಗಳಿಂದ ಸಹ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಿಗಾಗಿ ಬೆಳಗಾವಿಗೆ ಬರುತ್ತಾರೆ. ಕೆಎಲ್ಇ ಸಂಸ್ಥೆಯ ಆಸ್ಪತ್ರೆಗೆ ಈ ರಾಷ್ಟ್ರದ ಎಲ್ಲಾ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಭೇಟಿ ನೀಡಿದ್ದಾರೆ ಎಂದರೆ ಈ ಸಂಸ್ಥೆ ಮತ್ತು ಕೋರೆಯವರ ಜಾಣ್ಮೆ ತಾಕತ್ತು ತಿಳಿಯುತ್ತದೆ ಎಂದು ಹೇಳಿದ್ರು. ಬಹಳ ಸಂತೋಷ ಆಗುತ್ತೆ. ನಾನು ಈ ಒಂದು ಫರ್ಟಿಲಿಟಿ ಸೆಂಟರ್ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಈ ಎಲ್ಲ ಫೆಸಿಲಿಟಿಗಳನ್ನ ಬೆಳಗಾವಿ ಇವತ್ತು ಬೃಹದಾಕಾರವಾಗಿ ವೇಗವಾಗಿ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ತೀವಿ ನಾವು ಬೆಳಗಾವಿಯನ್ನ. ಇಷ್ಟೊಂದು ವೇಗವಾಗಿ ಬೆಳೆಯುವಂತ ಈ ಒಂದು ಬೆಳಗಾವಿಗೆ ನಿಜವಾದ ಅರ್ಥದಲ್ಲಿ ಕೆಎಲ್ಇ ಕೂಡ ಪ್ರಭಾಕರ್ ಕೋರೆ ಅವರು ಮತ್ತು ಅವರ ಎಲ್ಲ ತಂಡದವರು, ಅದು ಡೈರೆಕ್ಟರ್ಗಳಾಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು. ನಾನು ಹೇಳಿದೆ ಸರ್ ನಿಮ್ಮಿಂದ ಬೆಳೀತು ಅಂತ. ಅವಾಗ ಅವ್ರು ಒಂದ್ ಮಾತು ಹೇಳಿದ್ರು, ಇಟ್ಸ್ ಅ ಟೀಮ್ ವರ್ಕ್ ಅಂತ ಹೇಳಿದ್ರು. ಸೊ ಅವ್ರಿಗೆ ಆ ಒಂದು ಹೆಮ್ಮೆ ಇದೆ, ನನ್ನ ಟೀಮ್ ನನ್ನ ಹಿಂದ್ಗಡೆ ಇರಲಿಲ್ಲ ಅಂತಂದಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ, ಕೆಎಲ್ಇ ಸಂಸ್ಥೆ ದುಡ್ಡಿಗಾಗಿ ಎಂದು ಕೆಲಸ ಮಾಡುವುದಿಲ್ಲ, ಜನರಿಗಾಗಿ, ಜನರ ಸೇವೆಗಾಗಿ ಇರುವ ಸಂಸ್ಥೆ ನಮ್ಮದು ಎಂದರು. ಎಲ್ಲ ಕಡೆ ಫರ್ಟಿಲಿಟಿ ಸೆಂಟರ್ ಹಣ ಮಾಡುವ ದೊಡ್ಡ ಬಿಸಿನೆಸ್ ಆಗಿತ್ತು. ನಮ್ಮ ಸಂಸ್ಥೆಯಲ್ಲಿ ಈ ರೀತಿ ಆಗಬಾರದೆನ್ನುವ ಉದ್ದೇಶವಿಟ್ಟುಕೊಂಡು ಬಹಳಷ್ಟು ಎಚ್ಚರಿಕೆ ವಹಿಸಿ ಆರಂಭಿಸಲಾಗಿದೆ. ನಮ್ಮ ಸಂಸ್ಥೆ ಎಂದು ದುಡ್ಡಿಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ನಮ್ಮದು ಧರ್ಮಾರ್ಥ ಸಂಸ್ಥೆ. ಎಲ್ಲರ ಸಹಕಾರದಿಂದ ಟೀಮ್ ವರ್ಕ್ನಿಂದಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಎಂದು ಅವರು ಹೇಳಿದ್ರು. ಕೆಎಲ್ಇ ಸಂಸ್ಥೆಯ ಆಯುರ್ವೇದ ಆಸ್ಪತ್ರೆ ಅತ್ಯಂತ ದೊಡ್ಡದಾಗಿ ಬೆಳೆದಿದೆ. ವಿದೇಶಗಳಿಂದ ಸಹ ರೋಗಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಕೆಲವು ದೇಶಗಳಲ್ಲಿ ನಮ್ಮ ಸೆಂಟರ್ ಆರಂಭಿಸಲಾಗಿದೆ. ಆಯುರ್ವೇದಿಕ್ ಪುನರ್ಜನ್ಮ ನೀಡಲು ಪ್ರಯತ್ನಿಸಲಾಗುತ್ತಿದೆ. ಹುಬ್ಬಳ್ಳಿಯಲ್ಲಿ 2 ರಿಂದ 3 ತಿಂಗಳಿನಲ್ಲಿ ಅತ್ಯಾಧುನಿಕ ಆಸ್ಪತ್ರೆ ಆರಂಭಿಸಲಾಗುತ್ತಿದೆ. ಬೆಂಗಳೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆರಂಭಿಸುವ ಯೋಚನೆ ಇದೆ. ಬೆಳಗಾವಿ ಸಿವಿಲ್ ಆಸ್ಪತ್ರೆಯನ್ನು ನಮಗೆ ವಹಿಸಿಕೊಟ್ಟರೆ ನಡೆಸಲು ಸಿದ್ಧ ಎಂದು ಕೋರಿ ತಿಳಿಸಿದ್ರು. ಬಹಳ ಜನ ಹೇಳ್ತಾರೆ ಇದ ಹಾಸ್ಪಿಟಲ್ ಬೆಂಗಳೂರು ಅಥವಾ ಪುಣೆ, ಮುಂಬೈಲಿ ಮಾಡಿದ್ರೆ ಬಹಳಷ್ಟು ದುಡ್ಡು ಮಾಡಬಹುದು. ಅದಕ್ಕೆ ಹೇಳಿ ಎಂದು ನಾವು ದುಡ್ಡು ವಿಚಾರ ಮಾಡಿಲ್ಲ. ಯಾಕಂದ್ರೆ ನಮ್ಗೆ ಪ್ರಧಾನಮಂತ್ರಿನೂ ಕೇಳಿದ್ರು ಇಲ್ಲಿ ಬಂದಾಗ. ಅವ್ರೇನೋ ಗುಜರಾತ್ ಅವ್ರ ಫ್ರೆಂಡ್ ಅಡ್ಮಿಷನ್ ಬಂದಿದ್ರಂತೆ. ಆ ಕಾಲದಲ್ಲಿ MBBS ಅವ್ರು 3,000 ರೂಪಾಯಿ ಹುಂಡಿ ಒಳಗೆ ಹೋಗದಂತ. ಹುಂಡಿ ಐತೇನಂತ ಕೇಳಿದ್ರು. ನಾನು ಹೇಳಿದೆ ಹುಂಡಿ ಇವತ್ತು ಅದ, ಅದು ನಿಮ್ ಸರ್ಕಾರ ಬಂದಾಗಿಂದ ಬಂದಾಗಿದೆ ಅಂತ ಹೇಳಿದೆ. ಬಹಳ ಜನ ಎಲ್ಲಿ ದುಡ್ಡು ಬರ್ತದೆ ಕೇಳಿಗೆಷ್ಟು ಬಹಳ ಜನಕ್ಕೆ ಆಶ್ಚರ್ಯ ಅನಿಸ್ತದೆ. ಎಷ್ಟು ದುಡ್ಡು ಎಲ್ಲೇ ಬರ್ತದೆ ಅದು ಇವತ್ತು ನನ್ಗೆ ಗೊತ್ತಾಗಿಲ್ಲ. 40 ವರ್ಷದೊಳಗೆ ಎಲ್ಲಿಂದ ದುಡ್ಡು ಬರ್ತದೆ. ದುಡ್ಡು ಮಾತ್ರ ಎಂದು ನಾವು ಕಡಿಮೆ ಬಿದ್ದಿಲ್ಲ. ಇವನ್ ಕೊರೋನಾದಲ್ಲಿ ಸುಮಾರು ನಾವು 18,000 ನಮ್ಮಲ್ಲಿ ಕೆಲಸ ಮಾಡೋ ಜನರಿಗೆ ಪೂರ್ಣ ಪಗಾರ ಕೊಟ್ಟ ಸಂಸ್ಥೆ ಯಾವುದಂದ್ರೆ KSS. 1ನೇ ತಾರೀಕು ಇವನ್ ನಾನು ಇಲ್ಲಾದ್ರೂ ನನ್ನ ಸಿಗ್ನೇಚರ್ ಇಲ್ಲಾದ್ರೂ ಬ್ಯಾಂಕರ್ ಡೈರೆಕ್ಷನ್ ಕೊಟ್ಟು 29, 30ನೇ ತಾರೀಕು ಅವರಲ್ಲಿ ಅಕೌಂಟ್ ನಲ್ಲಿ ದುಡ್ಡು ವ್ಯವಸ್ಥೆ ಈ ಸಂಸ್ಥೆ ಆರ್ಥಿಕ ವಿಚಾರ. ಯಾಕಂದ್ರೆ ಹುಟ್ಟಿದ್ದ ಶಿಕ್ಷಣ ಕೊಡ್ಲಿಕ್ಕೆ ಆಮೇಲೆ ಆರೋಗ್ಯ ಸೇವೆ ಪ್ರಾರಂಭ ಮಾಡಿ. ಒಂದು ಕಾಲದಲ್ಲಿ ಈ ಭಾಗದಲ್ಲಿ ಶಿಕ್ಷಣದ ಕೊರತೆ ಇತ್ತು, ಅಥವಾ ಈ ಭಾಗದಲ್ಲಿ ಡಾಕ್ಟರು, ಇಂಜಿನಿಯರ್ಸು ಅಷ್ಟೇ ಅಲ್ಲ, ಶಿಕ್ಷಣದಲ್ಲಿ ವಂಚಿತ ಆಗಿರೋ ಈ ಪ್ರದೇಶ 110 ವರ್ಷದಿಂದ ಸಪ್ತಋಷಿಗಳನ್ನು ನೆನೆಸ್ಬೇಕಾಗ್ತದೆ. ಆ 7 ಜನ ಮಹಾಪುರುಷರು ಈ ಸಂಸ್ಥೆ ಹುಟ್ಟಾಕೊಳ್ಳುತ್ತಿತ್ತಂದ್ರೆ ನಾವು ಇಲ್ಲಿ ಇರಲಾಗ್ತಿದ್ದು. ಸಮಾರಂಭದಲ್ಲಿ ಕೆಎಲ್ಇ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮತ್ತು ರಿಸರ್ಚ್ ಉಪಕುಲಪತಿಗಳಾದ ಡಾಕ್ಟರ್ ನಿತಿನ್ ಗಂಗಾಣಿ, ಕೆಎಲ್ಇ ಸಂಸ್ಥೆಯ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಡಾಕ್ಟರ್ NS ಮಾಂತೇಶ್ ಶೆಟ್ಟಿ, ಮೆಡಿಕಲ್ ಡೈರೆಕ್ಟರ್ ಎಂ ದಯಾನಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.